ರಾಯಚೂರು ನಗರದ ಕೆಇಬಿ ಕಾಲೋನಿಯಲ್ಲಿ ಇರುವಂತಹ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಕಿಟಕಿ ಗಾಜುಗಳು ಕಿಡಿಗೇಡಿಗಳು ಹೊಡೆದು ಹಾಕಿದ ಘಟನೆ ಜರುಗಿದೆ. ಈ ಒಂದು ಕಟ್ಟಡ ನೂತನ ಆಗಿದ್ದರೂ ಪ್ರಸ್ತುತ ಶಾಲೆಗೆ ರಜೆ ಇರುವ ಹಿನ್ನೆಲೆಯಲ್ಲಿ ಯಾರು ಶಿಕ್ಷಕರು ಇರುವುದಿಲ್ಲ. ಹಾಗಾಗಿ ಈ ಒಂದು ಶಾಲಾ ಕಟ್ಟಡಕ್ಕೆ ಸೆಕ್ಯೂರಿಟಿ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಿ ಕಿಡಿಗೇಡಿಗಳು ರಾತ್ರಿ ವೇಳೆ ಇಲ್ಲಿ ಆಗಮಿಸಿ ಕುಳಿತು ಮೋಜು ಮಸ್ತು ಮಾಡಿ ಕಿಟಕಿ ಗಾಜುಗಳನ್ನು ಹೊಡೆದು ಹಾಕಿರಬಹುದು ಎನ್ನುತ್ತಾರೆ. ಸುತ್ತಮುತ್ತಲಿನ ಸಾರ್ವಜನಿಕರು ಏನಾದರೂ ಶಿಕ್ಷಣ ಇಲಾಖೆ ಇದ್ದಾಗ ಗಮನ ಹರಿಸಿ ಕಟ್ಟಡ ಉಳಿಸಿಕೊಳ್ಳುವ ಬಗ್ಗೆ ಯೋಚನೆ ಮಾಡಬೇಕಿದೆ. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ತಿಂತಿನಿ ಬ್ರಿಡ್ಜ್ ಬಳಿ ಕಲಬುರಗಿ ಘಟಕಕ್ಕೆ ಸೇರಿದ ಕೆಕೆಆರ್ಟಿಸಿ ಬಸ್ ಒಂದು ರಸ್ತೆ ಬದಿಗೆ ಪಲ್ಟಿ ಹೊಡೆದ ಘಟನೆ ಜರುಗಿದೆ. ಘಟನೆಯಲ್ಲಿ ಹಲವು ಪ್ರಯಾಣಿಕರಿಗೆ ಗಾಯವಾದ ಘಟನೆ ಭಾನುವಾರ ಬೆಳಗಿನ ಜಾವ 5 ಗಂಟೆಗೆ ಜರುಗಿದೆ ಎನ್ನಲಾಗುತ್ತಿದೆ. ಲಿಂಗಸ್ಗೂರು ಕಡೆಯಿಂದ ಕಲಬುರಗಿಗೆ ಹೊರಟಿದ್ದ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿ ಆಗಿದೆ ಎಂದು ಹೇಳಲಾಗುತ್ತಿದ್ದು, ಈ ವೇಳೆ ಚಾಲಕನ ಮುಂಜಾಗ್ರತೆಯಿಂದ ಆಗಬಹುದಾದ ದೊಡ್ಡ ಅನಾಹುತ ಒಂದು ತಪ್ಪಿದೆ ಎನ್ನಲಾಗುತ್ತಿದೆ. ಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದ್ದು ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ. ಅಣ್ಣ ಮೊದಲೇ ಜನ ಹೊರ ಬರ್ರಿ, ಆಮೇಲೆ ಗಾಡಿ ತಗೊಂಡು ಬರೋಣ. ಆಶಾ ಕಾರ್ಯಕರ್ತರಿಗೆ ಮಾಸಿಕ ಗೌರವಧನ ಹಾಗೂ ಪ್ರೋತ್ಸಾಹ ಧನ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಹಾಗೂ ಎಐಟಿಯುಸಿ ಜಿಲ್ಲಾ ಸಮಿತಿ ಮುಖಂಡರು ಇಂದು ಪ್ರತಿಭಟನೆ ನಡೆಸಿದರು. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ 1 ವರ್ಷದಿಂದ ಹಣ ಬಾಕಿ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆಶಾ ಕಾರ್ಯಕರ್ತರಿಗೆ ಬಾಕಿ ಇರುವ 4 ತಿಂಗಳವರೆಗಿನ ಕೇಂದ್ರದ ಪ್ರೋತ್ಸಾಹ ಧನ, 2 ತಿಂಗಳ ಗೌರವಧನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಉಪನಿರ್ದೇಶಕರು ಇಎಂಎಸ್ ಆಶಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಪತ್ರ ದಿನಾಂಕ ಏಪ್ರಿಲ್ 21, 2026ರಂತೆ 9 ವಿವಿಧ ಆಶಾ ಸೇವೆಗಳನ್ನು ಆಶಾ ನಿಧಿ ತಂತ್ರಾಂಶದಲ್ಲಿ ನಿಷ್ಕ್ರಿಯಗೊಳಿಸುವುದಾಗಿ ಇದೆ. ಇದರಿಂದ ಪ್ರತಿ ಕಾರ್ಯಕರ್ತರಿಗೆ ₹500,000ವರೆಗೆ ಪ್ರೋತ್ಸಾಹ ಧನ ಕಡಿತವಾಗಲಿದೆ. ಈ ಸೇವೆಗಳನ್ನು ಮುಂದುವರಿಸಿ ಪ್ರೋತ್ಸಾಹ ಧನ ನೀಡಲು ಕ್ರಮ ಕೈಗೊಳ್ಳಬೇಕು. ರಾಜ್ಯಾದ್ಯಂತ ಕೇಂದ್ರದ ಪ್ರೋತ್ಸಾಹ ಧನ ಆಶಾ ಕಾರ್ಯಕರ್ತರು ಕೆಲಸ ಮಾಡಿದಷ್ಟು ಬರುತ್ತಿಲ್ಲ. ಈ ಸಮಸ್ಯೆ ಬಗೆಹರಿಸಿ ಆಶಾಗಳಿಗೆ ಕೂಡಲೇ ಬಾಕಿ ಇರುವ ಪ್ರೋತ್ಸಾಹ ಧನ ನೀಡಬೇಕು. ಹಲವಾರು ವರ್ಷಗಳಿಂದ ಬಾಕಿ ಇರುವ ವಿವಿಧ ಕಂಪೋನೆಂಟ್ಗಳ ಹಣ ಬಿಡುಗಡೆ ಮಾಡಬೇಕು. ಬಿಡುಗಡೆಗೊಳಿಸಿ ಬಾಕಿ ವೇತನ ಕೊಡದ ಸರ್ಕಾರಕ್ಕೆ ಧಿಕ್ಕಾರ, ದುಡಿಸಿಕೊಳ್ಳುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಆಶಾ ಕಾರ್ಯಕರ್ತರ ಹೋರಾಟ ಚುನಾಯವಾಗಲಿ, ಆಶಾ ಕಾರ್ಯಕರ್ತರ ಗೌರವಧನ ಬಿಡುಗಡೆ ಮಾಡಿ. 4 ತಿಂಗಳಿಂದ ನಮಗೆ ಸಂಬಳ ಬರ್ತಿದ್ದಿಲ್ಲ ಸರ್. ಸಂಬಳ ಇದುವರೆಗೂ ಬಂದಿಲ್ಲ ಸರ್. 4 ತಿಂಗಳಿಂದ ಸಂಬಳ ಬಂದಿಲ್ಲ ಅಂತಂದರೆ ಈ ಆಧುನಿಕ ಕಾಲದಲ್ಲಿ ಜೀವನ ಮಾಡೋದು ಬಹಳ ಸಂಕಷ್ಟವಾಗಿದೆ. ಅಂಥ ರೀತಿಯಲ್ಲಿ ನಾವು ಹೆಣ್ಣುಮಕ್ಕಳು ಹೊರಗಡೆ ಬಂದು ನೋಡಿದ್ರು ನಾವು ಸಂಬಳ ಇದುವರೆಗೆ ಕೊಡ್ತಾ ಇಲ್ಲ. ನಾವು ಬೇಡಿಕೆ ಇಡ್ತಾ ಇದ್ದೀವಿ ನಮ್ಮ ಸಂಬಳವನ್ನು ಅತಿ ಬೇಗ ಶೀಘ್ರದಲ್ಲಿ ಜಾರಿಗೊಳಿಸಿ ಮತ್ತು TBA ಪ್ರೋಗ್ರಾಮ್ ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ಕಳೆದ 3 ವರ್ಷದಿಂದ ನಮ್ಗೆ ಯಾವುದೇ ಥರ ವೇತನ ಸಿಕ್ಕಿಲ್ಲ. ಅದರ ಬಾಕಿ ಇರೋ ವೇತನಗಳನ್ನು ನಾವು ಬಿಡುಗಡೆ ಮಾಡಬೇಕು. ಮತ್ತು ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳನ್ನು ಕೆಲಸಕ್ಕೆ ತಕ್ಕಂಥ ಪ್ರತಿಫಲವನ್ನು ಕೊಡುವಂತೆ ಕೇಳ್ತಿದ್ದೀವಿ. ಇದುವರೆಗೆ ನಾವು ಹೇಳಿದ್ದೀವಿ, ಇಲ್ಲಿವರೆಗೆ ನಾವು ಬೇಡಿಕೆಗಳಿದ್ದೀವಿ, ಯಾವುದೂ ನೆರವೇರಿಲ್ಲ. 10,000 ಫಿಕ್ಸ್ ಮಾಡ್ತೀವಂತ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ರು. 14 ತಿಂಗಳಾದರೂ ಇದುವರೆಗೆ ಯಾವುದೂ ಆದೇಶವನ್ನು ಓಡಿಸಿಲ್ಲ. ಇದುವರೆಗೆ ನಮ್ಮ ಸಂಬಳ ಬಂದಿಲ್ಲ. ಈಗ 4 ತಿಂಗಳ ಸಂಬಳ ಇಲ್ಲ ಅಂತಂದರೆ ನಮ್ಮ ಜೀವನಗಳು ಕಷ್ಟ ಆಗ್ತದೆ. ನಾವು ಮಾಡ್ತಕ್ಕಂಥ ಕೆಲಸ ಸಂಬಳಗಳನ್ನು ಇವತ್ತೇನಾದರೂ ಸಂಬಳ ನಾವು ಮಾಡ್ತಾ ಈ ಸ್ಟ್ರೈಕಿಗೆ ಆನ್ಸರ್ ಕೊಟ್ಟು ನಮ್ಮ 1 ವಾರ ಒಳಗಡೆ
ನಮಗೆ ವೇತನ ಬಂದಿದೆ ಅಂತಂದರೆ ನಾವು ಸುಮ್ಮನೆ ಸ್ಟಾಪ್ ಮಾಡ್ತೀವಿ. ಒಂದು ವೇಳೆ ಬಂದಿಲ್ಲ ಅಂತಂದರೆ ವಾರದ ನಂತರ ಮತ್ತೆ ನಾವು ಸ್ಟ್ರೈಕ್ ಸ್ಟಾರ್ಟ್ ಮಾಡ್ತೀವಿ. ಅವ್ರು ಯಾವ ಥರ ಅಂತಂದರೆ ನಮ್ಮ ಕೆಲಸವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಕೆಲಸ ನಾವು ಸ್ಟ್ರೈಕ್ ಮಾಡ್ತೀವಿ. ನಿಮ್ಮ ಹೆಸರು? ನನ್ನ ಹೆಸರು ಶೋಭಾ, ಆಶಾ ಕಾರ್ಯಕರ್ತೆ. ಏನು ಹೆಸರು? ಶೋಭಾ. ಪೇಮೆಂಟ್ ಇಲ್ಲ, 4 ತಿಂಗಳಿಂದ ನಾವು ಸಫರ್ ಆಗ್ತಿದ್ದೀವಿ. ಟಿ.ವಿ ಕೇಸಿಂದಿಲ್ಲ, ನಾವು ಇದ್ರ ಮೇಲೆ ಜೀವನ ಮಾಡ್ತಿದ್ದೀವಿ. ಆಶಾ ಕಾರ್ಯಕರ್ತರು ಪ್ರತಿ ದಿನ 24 hours ವರ್ಕ್ ನಮ್ಮದು. ಸಂಬಳ ಇಲ್ಲರ್ಬಿಟ್ಟೆ ನಾವು ಇದನ್ನ ಹೋರಾಟ ಮಾಡ್ತಾಯಿದ್ದೀವಿ. ಸರ್ಕಾರಕ್ಕೆ ನಾವು 1 ವರ್ಷದಿಂದ ಆಯಿತು ಸ್ಟ್ರೈಕ್ ಮಾಡಿದ್ವಿ. 10,000 ರೂಪಾಯಿ ನಮ್ಗೆ ವೇತನ ಮಾಡ್ತೀವಿ ಅಂತ ಹೇಳಿದರು. ಇನ್ನೂವರೆಗೂ ಕಳೆದು 1 ವರ್ಷದಿಂದ ಅದನ್ನು ಮಾಡ್ತಾ ಇಲ್ಲ. ಹಾಗಾಗಿ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈಗ 1 ವಾರದೊಳಗೆ ಮಾಡ್ತೀವಿ ಅಂತ ಅಂದಿದ್ದಾರೆ. ಮಾಡಲಿಲ್ಲ ಅಂದರೆ ನಾವು ರಾಜ್ಯ ಮಟ್ಟಕ್ಕೆ ನಾವು ಹೋರಾಟ ಮಾಡ್ತೀವಿ. ನಿಮ್ಮ ಹೆಸರು? ಶೋಭಾ. ನಮಸ್ಕಾರ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನವನ್ನು ಕೇಂದ್ರ ಸರ್ಕಾರ ಆರಂಭಿಸಿದ್ದು, ಅಭಿಯಾನಕ್ಕೆ ಸಂಬಂಧಪಟ್ಟ ಲಿಂಕ್ ಕೂಡ ಕೆಳಗೆ ನೀಡಲಾಗಿದ್ದು, ರಾಯಚೂರು ಸಾರ್ವಜನಿಕರು ಈ ಲಿಂಕ್ ಅನ್ನು ಬಳಸಿಕೊಂಡು ತಮ್ಮ ಅನಿಸಿಕೆ ಹಂಚಿಕೊಳ್ಳಬೇಕು ಎಂದು ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬೇನಾ ಮಹಾಪಾತ್ರ ಅವರು ಕರೆ ನೀಡಿದ್ದಾರೆ. ಈಗಾಗಲೇ ರಾಯಚೂರು ಮಹಾನಗರ ಪಾಲಿಕೆಯಿಂದ ನಗರದಲ್ಲಿ ಸ್ವಚ್ಛತೆ ಮತ್ತು ಸೌಂದರ್ಯೀಕರಣದ ಬಗ್ಗೆ ವಿವಿಧ ಕಾಮಗಾರಿಗಳನ್ನು ಮಾಡಲಾಗಿದ್ದು, ಕಾಲುವೆಗಳನ್ನು ಸ್ವಚ್ಛತೆ ಮಾಡಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದಲ್ಲಿ ಪಾಲ್ಗೊಂಡು ಸಾರ್ವಜನಿಕರು ತಮ್ಮ ಅಭಿಪ್ರಾಯಗಳನ್ನು ಮತ್ತಷ್ಟು ಅಭಿವೃದ್ಧಿಗೆ ಸಹಕಾರವಾಗಲಿದೆ ಎಂದು ಹೇಳಿದರು. ಚರಂಡಿಗಳದ್ದು, ರಾಜಕಾಲುವೆಗಳದ್ದು ಕೂಡ ಈಗಾಗಲೇ ಕ್ಲೀನಿಂಗ್ ಸ್ಟಾರ್ಟ್ ಆಗಿ ನಡೆದಿದೆ. ತಮ್ಮ ಎಲ್ಲರಿಗೆ ಒಂದು ವಿನತಿ ನಂದು ಏನಂದ್ರೆ, ಈ ಲಿಂಕ್ ನ ಬಳಸ್ಕೊಳ್ಳಿ. ಈ ಲಿಂಕ್ ಮೂಲಕ ತಮ್ಮ ಪ್ರತಿಕ್ರಿಯೆ, ತಮ್ಮ ಫೀಡ್ಬ್ಯಾಕ್, ಸಿಟಿಸನ್ ಫೀಡ್ಬ್ಯಾಕ್ ಅಂತ ಹೇಳ್ತೀವಿ, ಅದನ್ನು ನಮಗೆ ತಿಳಿಸಿ, ನಮಗೆ ಮುಟ್ಟಿಸಿ. ತಮಗೆ ಎಲ್ಲರಿಗೂ ಗೊತ್ತಿದೆ, ಈಗಾಗಲೇ ಕುಂದುಕೊರತೆ ಶಾಖೆ ಕೂಡ ನಾವು ಓಪನ್ ಮಾಡಿದ್ದೀವಿ. ಜನರಿಂದ ನೇರವಾಗಿ ನಮಗೆ ಫೀಡ್ಬ್ಯಾಕು, ಕುಂದುಕೊರತೆಗಳು ಬರ್ತಿರೋದು. ಅದರ ಮೇಲೆ ಕೂಡ ನಾವು ಬೇರೆ ಬೇರೆ ಕ್ರಮ ಕೈಗೊಂಡು ನಮ್ಮ ಒಂದು ಪದ್ಧತಿಗಳಿಗೆ, ನಮ್ಮ ಸಿಸ್ಟಮ್ಗೆ ಇನ್ನೂ ಸ್ವಲ್ಪ ಬೆಟರ್ ಮಾಡೋದಕ್ಕೆ, ಗಟ್ಟಿ ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ಕೊಳ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಈ ಲಿಂಕ್ ಕೂಡ ಬಳಸಿ ತಾವು ತಮ್ಮ ಫೀಡ್ಬ್ಯಾಕ್ ನಮಗೆ ಸಲ್ಲಿಸಿದಲ್ಲಿ ಆ ಫೀಡ್ಬ್ಯಾಕ್ ಅನುಸಾರ ನಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವು ಚೇಂಜಸ್, ಬದಲಾವಣೆಗಳು ನಮ್ಮ ಸಿಸ್ಟಮ್ದಲ್ಲಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅತಿ ಹೆಚ್ಚಿನ ಸಿಟಿಸನ್ ಫೀಡ್ಬ್ಯಾಕ್ ಯಾವುದು ಸಿಟಿದಿಂದ ಅಥವಾ ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದ ಬರುತ್ತೆ, ಅವರಿಗೂ ಸ್ವಚ್ಛ ಸರ್ವೇಕ್ಷಣದಲ್ಲಿ ಕೂಡ ಬೋನಸ್ ಪಾಯಿಂಟ್ಸು ಅಥವಾ ಜಾಸ್ತಿ ಮಾರ್ಕ್ಸು ಸಿಗಲಿಕ್ಕೆ ಕೂಡ ಈಗ ಅವಕಾಶ ಮಾಡಿಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರವು. ಹಾಗಾಗಿ ನಾವು ಕೈ ಜೋಡಿಸೋಣ. ನಮ್ಮ ರಾಯಚೂರು ಸಿಟಿನ ಒಂದು ಸ್ವಚ್ಛತೆ ರ್ಯಾಂಕಿಂಗ್ ಇಂಪ್ರೂವ್ಮೆಂಟ್ ಮಾಡೋಣ, ಸುಧಾರಿಸೋಣ. ಮತ್ತೆ ಈ ಸಿಟಿನ ಕೆಲವು ಬೇಡಿಕೆಗಳು ಒಪ್ಪಿಗೆ ಅಂತಂದ್ರ ಸಿಂಧನೂರು ನಗರದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಾಲಯದಲ್ಲಿ ಕುರಿಗಾರರ ಸಭೆ ನಡೆಯಿತು. ಸಭೆಯಲ್ಲಿ ಕುರಿಗಾರರು ತಮಗೆ ಎದುರಾಗುತ್ತಿರುವ ಅನೇಕ ಸಮಸ್ಯೆಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಸಭೆಯಲ್ಲಿ ಮಾತನಾಡಿದ ಕುರಿಗಾರರು ತಮಗೆ ಭದ್ರತೆ ಇಲ್ಲದೆ ಬದುಕು ಸಾಗಿಸುತ್ತಿದ್ದು, ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸೌಲಭ್ಯ ದೊರೆಯುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಕುರಿ ಮೇಯಿಸಲು ಹೋದಾಗ ರೈತರಿಂದ ದೌರ್ಜನ್ಯ ನಡೆಯುತ್ತಿದೆ, ಅರಣ್ಯ ಪ್ರದೇಶಗಳಿಗೆ ಪ್ರವೇಶ ನಿರಾಕರಿಸಲಾಗುತ್ತಿದೆ, ಸರ್ಕಾರಿ ಗಾಯರಾಣ ಹಾಗೂ ಕೆರೆಗಳ ಭೂಮಿಯನ್ನು ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಮೂರನೇದೇನಪ್ಪ ಅಂದ್ರೆ, ಇವತ್ತು ಬೆಳೆದಂಥ ಉತ್ಪನ್ನಗಳು ಬೆಳೆ ಬಂದಾಗ ಏನೋ ಬರ್ತದೆ ಬೆಳೆ ನಮ್ಮದು ರೇಟ್ ಜಾಸ್ತಿ ಕಾಣ್ತದೆ. ಉದಾಹರಣೆ ಇದು ಬಳಸ್ತಾರೆ, ತೊಗರಿ ಬಂದಂತೆ 13 ಸಾವಿರ ತೊಗರಿ ಮಾರ್ಕೆಟ್ನಾಗ ಆಗಿದೆ. ರೇಟಕ್ಕೆ ಒಂದು ಕಾಸಿಂತ ಭವಿಷ್ಯ ಮತ್ತೊಂದು 8 ದಿನ 12,000 ರೂಪಾಯಿ ಆಗೋದು ನಮಗೂ ಸರ್ವಸಾಮಾನ್ಯವಾಗಿ ಕಾಣಕತ್ತೇವೆ. ಅದೇ ರೀತಿ ರಸ್ತೆ ಮೇಲೆ ಹೋಗೋದ್ನಾಗ ಗಾಡಿಗಳು ಮೇಲೆ ಹೊಡಕಂತ ಹೋಗೋದು, ಇವೆಲ್ಲ ನಿಲ್ಲಬೇಕಾತಂದ್ರೆ ಏನು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಹೇಳಿದಂಗೆ ಒಗ್ಗಟ್ಟು. ಇವತ್ತು ತಟ್ಟೆಯಲ್ಲಿ ಊಟ ಇಟ್ಟಿರ್ತೀವಿ, ಊಟ ಇದ್ದಿರ್ತೀವಿ, ಏನೋ ಒಂದು ಪಲಾವ್ ಮಾಡಿವೋ, ಒಂದು ಅನ್ನ ಸಾಂಬಾರು ಆಯಿತು, ಏನೋ ಒಂದು ಐತೆ ಅಂತ ಇರ್ತಾರೆ, ಇಲ್ಲ ರೊಟ್ಟಿ ಪಲ್ಯ ಐತೆ ಇರ್ತಾರೆ. ಊಟ ಮಾಡ್ಬೇಕಾದ್ರೆ ಒಂದು ಬಟ್ಲೆ ಊಟ ಮಾಡ್ಬೋದಾ? ಊಟ ಮಾಡ್ಬೋದು ಒಂದು ಬಟ್ಲೆ? 5 ಬಟ್ಟೆ ಬೇಕಲ್ಲ. ಈ 5 ಬಟ್ಟೆ ಆಗ್ಬೇಕಾದ್ರೆ ನಾನು 1 ಬಟ್ಟದ್ದಂಗೆ, ಈ ಉಳಿದಂಥ 4 ಬಟ್ಟೆ ನಾನು ಶಕ್ತಿ ಕೊಟ್ಟರೆ ಮಾತ್ರ ಈ ಎಲ್ಲ ಬೇಡಿಕೆ ಇದೇನು ದೊಡ್ಡದಲ್ಲ. ಎಲ್ಲರೂ ಸಿಕ್ಕಾದ್ರೆ ಹಿಂಗಾಗತ್ತೆ. ನಮ್ಗೆ ಈ ವೃತ್ತಿ ಬಂತಂದ್ರೆ ಸಿದ್ದರಾಮಯ್ಯ ಅವ್ರ ತಾಕ ಕುಂತು ಮಾತಾಡ್ಬೋದು. ನಾವು ಡಾಕ್ಟರ್ಲ್ಲ, ಇಲ್ಲಿ ಜಿಲ್ಲಾಧಿಕಾರಿ ತಹಸೀಲ್ದಾರ್ ಅಲ್ಲ, ಯಾರ ತಕ ಕುಂತು ಮಾತಾಡ್ಬೋದು. ನಿಮ್ಮೆಲ್ಲರೂ ಆಶೀರ್ವಾದ, ನಿಮ್ಮೆಲ್ಲರೂ ಶಕ್ತಿ ಇದ್ರೆ ಇಲ್ಲೇ ಇನ್ನೊಂದು ನಿಮಗೆ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಯಾವುದೇ ಪಕ್ಷಕ್ಕೆ ಮತದಾನ ಮಾಡಂತ ನಿಮ್ಮ ಮೇಲೆ ಒತ್ತಡ ಹಾಕಲ್ಲ. ಇದು ತಪ್ಪು. ನಾವು 20 ವರ್ಷ ಸರ್ವಿಸ್ ನಾವು ಎದ್ದು ಹೇಳಿಲ್ಲ, ಮೇಲ್ಪಟ್ಟಾಯ್ತು ನಾವು ಸಂಘಟನೆ ಮಾಡಿ ನಮ್ಮ ಹೆಣ್ಮಕ್ಳಿಗೆ ಹೇಳಲ್ಲ.
ನಮ್ಮ ಮಕ್ಕಳುಗಳಲ್ಲ ಕೇಳ್ತಿರ್ತಾರೆ ಅವರು ಯಾವ್ದು ಯಾಕೆ ಮೋಟ ಅಂತ ಕೇಳ್ತಾರೆ ಮತದಾನ ಹಕ್ಕು ಅವರು ಸರ್ ಇಂಥ ಯಾಕಂತ ಯಾಕೆ ಕೇಳಲ್ಲ ಅಂದ್ರೆ ನಮ್ಮ ಪರವಾಗಿ ಯಾವ ಪಕ್ಷ ಐತಿ ಹೇಳ್ರಿ ಯಾವ ಪಕ್ಷ ಐತಿ ಒಳ್ಳೆ ಪಕ್ಷ ಅವ್ರು ಹೇಳ್ರಿ ಇವತ್ತು ರೈತರ ಪರವಾಗಿ ಒಂದು ಪಕ್ಷ ಇದೆ ಅಂತ ಹೇಳಿದ್ರೆ ನಾವು ಮತದಾನ ಮಾಡಂತ ಹೇಳ್ಬೋದು. ಇವರು ನಮ್ಮ ಸಿಂಧನೂರು ತಾಲೂಕು ಉಪಾಧ್ಯಕ್ಷರು ಮೌನೇಶ್ ಕನ್ನಾರಿ ಅಂತ ಇವರು ನಮ್ಗೆ ಏನು ನಾನು ಕೆಲವು ಬೇಡಿಕೆ ಇವ್ರಿಗೆ ಇಟ್ಟಿದ್ದೆ ಚುನಾವಣೆ ಮುಂದೆ ಪ್ರೆಸ್ಮೀಟ್ ಮಾಡ್ತಿರ್ತೀವಿ ನಿಮ್ಗೆ ನಮ್ಮ ರೈತ ಸಮೂಹ ದೊಡ್ಡದೈತೆ ಮತದಾನ ಹಾಕಿಸ್ತೀವಿ ಈ ಕೆಲವು ಬೇಡಿಕೆಗಳಿಗೆ ಒಪ್ಪಿಗೆ ಅಂತಂದ್ರೆ ಕನಿಷ್ಠ ನಾವು ಮನಸ್ಸು ಮಾಡಿದ್ರೆ ಒಂದೊಂದು ಕ್ಷೇತ್ರಗಳಿಗೆ ಒಂದು 10ರಿಂದ 20,000 ವೋಟಿಂಗ್ ಹಾಕ್ಸ್ಬೋದು ನಾವು ಅಡ್ಡಾಡಿದ್ವಿ. ಯಾಕಂದ್ರೆ ಕೆಲವರಿಗೆ ಸಾಲ ಸೆಟಲ್ಮೆಂಟ್ ಮಾಡಿಸಿರ್ತೀವಿ, ಕೆಲವರು ಟ್ಯಾಕ್ಟ್ರಿ ಉಳಿಸಿರ್ತೀವಿ, ಕೆಲವರಿಗೆ ಹೊಲ ಮುಗಿಸೇನೆ ಮಾಡಿರ್ತೀವಿ ಫ್ರೀಯಾಗಿ, ಕೆಲವ್ರಿಗೆ ಸರ್ವೆ ಮಾಡಿಸ್ಕೊಟ್ಟಿರ್ತೀವಿ ಆಗ್ಲಾರ್ದನ್ನ 1 ಲಕ್ಷ ರೂಪಾಯಿ ಆಗೋ ಕೆಲಸನ ಒಂದು ಸ್ವಲ್ಪ ಕೂಡ ಮುಗಿದಿರುತ್ತೆ ಅಂಥವ್ರು ನಮ್ಮ ಮಾತು ಕೇಳಿ ಓಟ್ ಹಾಕ್ತಾರೆ ಅಂತ ಹೇಳ್ತಾರೆ. ಆ ವಿಚಾರವಾಗಿ ಅವರಿಗೆ ನಾವು